ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 16/9/25. ಮುರಳಿ ಮಹಾವಾಕ್ಯಗಳು. मीठे बच्चे, तुम हो रूहानी पंडे, तुम्हें सबको शांति धाम अर्थात अमरपुरी का रास्ता बताना है. ಮಧುರ ಮಕ್ಕಳೇ, ತಾವು ರೂಹಾನಿ ಪಂಡ ಆತ್ಮೀಯ ಗೈಡ್ ಆಗಿದ್ದೀರಿ. ತಾವೀಗ ಎಲ್ಲರಿಗೂ ಶಾಂತಿ ಧಾಮದ ಅರ್ಥಾತ್ ಅಮರಪುರಿಯ ಮಾರ್ಗವನ್ನು ತಿಳಿಸಬೇಕಾಗಿದೆ. ಶಾಂತಿಧಾಮ್ ಅರ್ಥಾತ್ ಬಾಬಾ ಹೇಳ್ತಾರೆ ಅಮರಪುರಿ, ಸದಾ ಅಮರತ್ವದ ಅನುಭವ ಮಾಡುವಂತಹ ಪರಂ ಅವಸ್ಥಾ ಪರಂಧಾಮ. ಆ ಒಂದು ಮಾರ್ಗವನ್ನು ನೀವೆಲ್ಲರಿಗೂ ಹೇಳ್ಕೊಡ್ಬೇಕು ಅಂತ. ಶಾಂತಿಧಾಮ ಅರ್ಥಾತ್ ಆತ್ಮನ ಹೈಯೆಸ್ಟ್ ಸ್ಥಿತಿಯೇ ಶಾಂತಿಧಾಮ ಅಂತ. ಶಾಂತಿಯ ಪರಂ ಅವಸ್ಥೆಯೇ ಶಾಂತಿಧಾಮ. ಆತ್ಮನ ಮನಸ್ಸು, ಯಾವುದು ಮನಸ್ಸು ಅಲ್ದಾಡ್ತಾ ಇದೆ, ಅಶಾಂತಿದೆ, ಈ ಅಶಾಂತ ಮನಸ್ಸಿಗೆ ಶಾಂತಿಯ ಮನೆಯಾಗಿದೆ ಆತ್ಮಿಕ್ ಸ್ಥಿತಿ. ಆತ್ಮ ಹೋನೆ ಕಾ ಸತ್ಯ ಕಾ ಎಹಸಾಸ್, ಇದೇ ಮನಸ್ಸಿಗೆ ಮನೆ. ಆತ್ಮಕ್ಕೆ ಮನೆ ಪರಂಧಾಮ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಂದಿದೆ ಪರಂಧಾಮಕ್ಕೆ ಹೋಗುವ ಮಾರ್ಗದರ್ಶನ ಮಾಡ್ರಿ. ಎರಡನೇದು ಅತಿ ಸೂಕ್ಷ್ಮ ಆಗಿದೆ, ಮನಸ್ಸಿಗೆ ತನ್ನ ನೆಲೆ ಆತ್ಮಿಕ್ ಸ್ಥಿತಿ ಆತ್ಮ ಆಗಿರುವ ಸತ್ಯದ ಅನುಭವ ಮಾಡಿಸ್ರಿ, ಶಾಂತಿಯ ಅನುಭವವನ್ನು ಮಾಡಿಸ್ರಿ ಅಂತಾರೆ ಬಾಬಾ. ಅನೇಕ ಬಾರಿ BK ಜೀವನದಲ್ಲಿ ನಾವು ಹೀಗೆ ತಿಳ್ಕೊತೀವಿ, ಮನೆ ಅಂದರೆ ಮೇಲೆ ಹೋಗೋದು, ಶರೀರ ಬಿಟ್ಟು ಹೋಗೋದು ಅಂತ. ಶರೀರದಲ್ಲಿ ಇರ್ತಾನೆ ನಮಗೆ ಸಿಕ್ಕಿರುವಂತಹ ಯಾವುದು ಇನ್ನೂ ಕಲಿಯುಗದ ಪಾರ್ಟ್, ಈ ಶರೀರ ಮುಂದುವರಿತಾ ಇದೆ. ಚಕ್ರ ಕಂಪ್ಲೀಟ್ ಆಗುವವರೆಗೂ, ಶರೀರದ ಪಾತ್ರವನ್ನು ಅಭಿನಯ ಮಾಡುವವರೆಗೂ ಕೂಡ ಈ ಮನಸ್ಸು ಏನು ಅಲೆದಾಡ್ತಾ ಇದೆ, ಈ ಅಲೆದಾಡುವ ಮನಸ್ಸಿಗೆ ಆತ್ಮನ ಸಂಪೂರ್ಣ ಶಾಂತಿರುವ ಸ್ಥಿತಿಯೇ ಮನೆಯಾಗಿದೆ. ಅಂದಮೇಲೆ ಮನಸ್ಸು ಒಪ್ಕೋಬೇಕು, ನಾ ಆತ್ಮ ಇದ್ದೀನಿ, ನಾ ಸಂಪೂರ್ಣ ಶಾಂತಿ ಇದ್ದೀನಿ ಅಂತ. ಯಾವಾಗ ಮನಸ್ಸು ಈ ಸತ್ಯವನ್ನು ಸ್ವೀಕಾರ ಮಾಡ್ತದೋ ಮನಸ್ಸಿನ ಅಲೆದಾಟ ಬಂದಾಗ್ತದೆ. ಈ ಒಂದು ಸತ್ಯದ ಅನುಭವ ಮಾಡ್ರಿ. ಈ ಒಂದು ಮಾರ್ಗದರ್ಶನ ನೀವು ಅನ್ಯರಿಗೂ ಮಾಡಿಸಿ ಅವರ ಒಂದು ಮನಸ್ಸಿನ ಅಲೆದಾಡುವಿಕೆಯನ್ನು ಬಂದ್ ಮಾಡ್ರಿ ಅಂತ ಹೇಳ್ತಾರೆ ಬಾಬಾ. ಇಂದಿನ ಮುರಳಿಯ ಪ್ರಶ್ನೆ, तुम बच्चों को कौन सा नशा है, उस नशे के आधार पर कौन से निश्चय के बोल बोलते हो. ತಾವು ಮಕ್ಕಳಿಗೆ ಯಾವ ನಶಾ ಇದೆ, ಆ ನಶೆಯ ಆಧಾರದಿಂದ ನೀವು ಯಾವ ಮಾತನ್ನು ಬಹಳಷ್ಟು ನಶೆಯಿಂದ ನಿಶ್ಚಯದಿಂದ ಹೇಳ್ತೀರಿ. ನಿಶ್ಚಯ ಇರಬೇಕು ಅಂದರೆ ಆ ಮಾತಿನ ಸ್ಪಷ್ಟತೆ ಸತ್ಯತೆ ಇದ್ದಾಗ ಮಾತ್ರ ಸಾಧ್ಯ. ಅಂದಮೇಲೆ ನಿಮಗೆ ಯಾವ ನಶಾ ಇದೆ, ಆ ನಶೆಯ ಆಧಾರದಿಂದ ಯಾವ ಮಾತನ್ನು ನಿಶ್ಚಯದಿಂದ ಹೇಳ್ತೀರಿ ಅಂತಾರೆ ಬಾಬಾ. ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ತುಮ್ ಬಚ್ಚೋಂ ಕೋ ಯಹ ನಶಾ ಹೈ कि हम बाबा को याद कर जन्म जन्मांतर के लिए पावन बनते हैं. ಮಕ್ಕಳಿಗೆ ನಶಾ ಇದೆ, ನಾವು ಆತ್ಮ ಬಾಬಾರ ನೆನಪಿನಿಂದ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳಿಂದ ಮುಕ್ತಾಗಿ ನಾವು ಪಾವನರಾಗ್ತೀವಿ ಅಂತ. ಜನ್ಮ ಜನ್ಮಾಂತರದ ಪಾಪ ಅಂದರೆ ಯಾವುದು ಮಾಯೆಯ ನೆನಪುಗಳದಾವ, ಪಾಪದ ನೆನಪುಗಳದಾವ. ನಾನು ಮಾಡಿದೆ, ನಾನು ತಿಂದೆ, ನಾನು ಈ ರೀತಿ ತಯಾರು ಮಾಡಿದೆ, ಏನೆಲ್ಲ ನೆನಪಿದೆ ಅದು ಡ್ರಾಮಾದ ನೆನಪು. ಬಾಬಾ ಹೇಳ್ತಾರ ಎಲ್ಲ ನೆನಪುಗಳಿಂದ ಮುಕ್ತ ಆಗಬೇಕು ಅಂತಂದರೆ ನಾ ಆತ್ಮ ಎವರ್ ಪ್ಯೂರ್ ಇದ್ದೀನಿ ಎನ್ನುವಂಥ ಈ ಹೈಯರ್ ಕಾನ್ಷಿಯಸ್ ಸದಾ ಜಾಗೃತ ಇದ್ದಾಗ ನಾವು ಈ ಎಲ್ಲ ಹಳೆಯ ವಿಕರ್ಮಗಳಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಇದೆ. ಈ ಮಾತು ನೀವು ಬಹಳ ನಶೆಯಿಂದ ಹೇಳ್ತೀರಿ ಅಂತ ಹೇಳ್ತಾರೆ ಬಾಬಾ. ತುಮ್ ನಿಶ್ಚಯ ಸೆ ಕೇತೆ ಹೋ ಕಿ ಭಲ್ ಕಿತ್ತನೆ ಭೀ ವಿಘ್ನ ಪಡೆ. ನೀವು ಬಹಳ ನಿಶ್ಚಯದಿಂದ ಹೇಳ್ತೀರಿ, ಎಷ್ಟೇ ವಿಘ್ನಗಳು ಬರಲಿ, ಲೇಕಿನ್ ಸ್ವರ್ಗ ಕಿ ಸ್ಥಾಪನಾ ತೋ ಜರೂರ್ ಹೋನಿ ಹೈ. ಅಂಡರ್ಲೈನ್, ಎಷ್ಟೇ ವಿಘ್ನಗಳು ಬರಲಿ. ಎರಡು ರೀತಿಯ ವಿಘ್ನಗಳು ಏನು, ಈ ಪೃಥ್ವಿಯ ಮೇಲೆ ಸ್ಥೂಲ ರೂಪದಲ್ಲಿ ಕಲಿಯುಗದ ಸಮಾಪ್ತಿಯಾಗಿ ಸತ್ಯುಗದ ಸ್ಥಾಪನೆ ಆಗಬೇಕಾಗಿದೆ. ಇದರಲ್ಲಿ ಅನೇಕ ರೀತಿಯ ವಿಘ್ನಗಳು ಬರ್ತಾವ. ಎಷ್ಟೇ ವಿಘ್ನ ಬಂದ್ರೂ ಈ ಭೂಮಿಯ ಮೇಲೆ ಸ್ವರ್ಗ ಸ್ಥಾಪನೆಯಾಗುವಂಥ ಕಾರ್ಯ ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಆಗಿ ಆಗ್ತದೆ. ಇದು ಸ್ಥೂಲ ರೂಪದಲ್ಲಿ ಪರಿವರ್ತನೆ. ಆದರೆ ಇದಕ್ಕಿಂತಲೂ ಮೊದಲಾಗುವಂಥ ಪರಿವರ್ತನೆ ಅಂದರೆ ಸೂಕ್ಷ್ಮ ರೂಪದ ಪರಿವರ್ತನೆ. ಯಾವುದು, ಯಾವ ನಿಶ್ಚಯ ನಮಗಿದೆ ಅಂತಂದರೆ
ಯಾವ ಸ್ವರ್ಗದ ಸ್ಥಾಪನೆ ಆಗೋದಿದೆ ಅದರಲ್ಲಿ ಎಷ್ಟು ವಿಘ್ನಗಳು ಬಂದ್ರೂ ಕೂಡ ಇದನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ಮೈಂಡಲ್ಲಿ ಈ ಸಮಯದಲ್ಲಿ ಕಲಿಯುವುದ ಪ್ರೋಗ್ರಾಮ್ ನಡೀತಾ ಇದೆ. ಕಲಿಯುವುದ ಪ್ರೋಗ್ರಾಮಲ್ಲಿ ಯಾವತ್ತಿಗೂ ಏನಾದರೂ ಒಂದು ಶಾರೀರಿಕ ತೊಂದರೆ ಆಯಿತು, ಆಗಬಹುದು, ಇದು ಉಂಡ್ರೆ ಹೀಗಾಗ್ತದ, ಎಕ್ಸರ್ಸೈಸ್ ಮಾಡದೆ ಇದ್ರೆ ಆರಾಮ್ ತಪ್ತದ, ಯಾವಾಗಲೂ ಚಿಂತೆ, ನಿರಾಶ, ಹಾನಿ, ಲಾಭ, ಇದರ ಕೊರಗು, ಹಳೆಯ ಮಾತಿನ ಒಂದು ನೆನಪುಗಳು, ಇದು ಕಲಿಯುವುದ ಪ್ರೋಗ್ರಾಮ್. ಆದರೆ ಇದೇ ಮೈಂಡ್ ಒಳಗೆ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಸತ್ಯುಗದ ಪ್ರೋಗ್ರಾಮು ಇದೆ. ಸತ್ಯುಗ ಅರ್ಥಾತ್ ಸದಾ ನಿಶ್ಚಿಂತತೆ, ಸದಾ ಹಗುರತೆ, ಸದಾ ಮಧುರತೆ, ಸದಾ ಸತೋಪ್ರಧಾನ್ ಆತ್ಮಿಕ ಅವಸ್ಥಾ, ಸದಾ ಎಲ್ಲರೊಳಗೆ ಆತ್ಮ ಸ್ವರೂಪವನ್ನು ನೋಡೋದು, ಸದಾ ಏಕತೆ, ಒನ್ನೆಸ್, ಇದೆಲ್ಲ ಸತ್ಯುಗದ ಪ್ರೋಗ್ರಾಮ್. ಎರಡೂ ಪ್ರೋಗ್ರಾಮ್ ಒಳಗಡೆ ಇದೆ. ಆದರೆ ಎರಡರ ಮಧ್ಯದಲ್ಲಿದ್ದೀವಿ. ಕಲಿಯುಗ ಎಂಡ್ ಆಗ್ತಾ ಇದೆ, ಕಲಿಯುಗದ ಪ್ರೋಗ್ರಾಮ್, ಸತ್ಯುಗದ ಪ್ರೋಗ್ರಾಮ್ ರೀಸ್ಟಾರ್ಟ್ ಆಗುವಂಥ ಟೈಮ್ ಇದೆ. ಆದರೆ ಬಾಬಾ ಹೇಳ್ತಾರೆ ಕ್ಯಾರೆಕ್ಟರ್ ಒಳಗೆ ಕಲಿಯುಗದ ಪಾರ್ಟ್ ಇರ್ಬೋದು, ಆದರೆ ಆತ್ಮನಿಗಾಗಿ ಕಲಿಯುಗದ ಪಾರ್ಟ್ ಎಂಡ್. ಅದನ್ನು ಸ್ಮೃತಿನೇ ಮಾಡ್ಕೊಳ್ಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಈ ಕಲಿಯುಗ ವಿನಾಶ ಮಾಡೋದು, ಸತ್ಯುಗದ ಇಮರ್ಜ್ ಈ ಪ್ರೋಗ್ರಾಮಲ್ಲಿ ಮೈಂಡಲ್ಲಿ ಅಂದರೆ ಸದಾ ನಿಶ್ಚಿತತೆ, ಸದಾ ಶಾಂತಿ, ಸದಾ ಒಂದು ಆತ್ಮಿಕ ಉನ್ನತ ಅವಸ್ಥಾ, ಸದಾ ಪರಂ ಆನಂದದ ಸ್ಥಿತಿ, ಜೀವನ್ಮುಕ್ತ ಅನುಭವ, ಇದು ಸ್ವರ್ಗದ ಸ್ಥಾಪನೆ. ಮುಂದೆ ಅಲ್ಲ, ಮುಂದೆ ಹೋದ್ಮೇಲೆ, ಶರೀರ ಬಿಟ್ಟ ಮೇಲೆ ಈ ಮಾತಲ್ಲ, ಇದೇ ಸಮಯದಲ್ಲಿ ನಮ್ಮ ಆಂತರಿಕ ಜಗತ್ತಿನೊಳಗ ಮನಸ್ಸಿನಲ್ಲಿ ಸ್ವರ್ಗದ ಸ್ಥಾಪನೆ ಆಗ್ತದ. ಈ ಸ್ಥಾಪನೆ ಕಾರ್ಯದಲ್ಲಿ ಎಷ್ಟು ವಿಘ್ನಗಳು ಬಂದರೂ ಕೂಡ, ಅಂದರೆ ದೇಹಭಾನದ ನೆನಪುಗಳು ಬರ್ತದ, ಮಾಯಾ ಅನುಭವಗಳನ್ನು ತೊಗೊಂಡು ಬರ್ತದ. ನೋಡು, ನಿನ್ನ ಕ್ಯಾರೆಕ್ಟರ್ನ ವ್ಯಕ್ತಿತ್ವದಲ್ಲಿ ನೀ ಇಷ್ಟು ಮಹಾನಿದೆ, ಅದನ್ನೆಲ್ಲ ಕಳ್ಕೊತಿ, ಕೇವಲ ನೀ ಆತ್ಮ ಅನ್ನುವಂಥ ಭ್ರಮೆಯೊಳಗಿರ್ತೀಯ ಅಂತ ಬಹಳಷ್ಟು ವಿಘ್ನಗಳನ್ನು ತೊಗೊಂಡು ಬರ್ತದೆ. ಆದರೆ ಬಾಬಾ ಹೇಳ್ತಾರೆ, ಎಷ್ಟು ವಿಘ್ನಗಳು ಬಂದ್ರೂ ನಾನು ಆತ್ಮ, ನನ್ನ ಆತ್ಮಿಕ ಸ್ವರ್ಗದ ಸತ್ಯದ ಅನುಭವ ಮಾಡೋದ್ರಲ್ಲಿ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ನಿಶ್ಚಯ ಇದೆ ಅಂತಾರೆ ಬಾಬಾ. ಈ ಒಂದು ನಿಶ್ಚಯ ನೀವು ಮಕ್ಕಳಿಗೆ ಇದೆ. ನೈ ದುನಿಯಾ ಕಿ ಸ್ಥಾಪನಾ और ಪುರಾನಿ ದುನಿಯಾ ಕಾ ವಿನಾಶ್ ಹೋನಾ ಹಿ ಹೈ. ಅಂದರೆ ಸ್ಥೂಲ ರೂಪದಲ್ಲಿ ಬಾಹ್ಯ ಜಗತ್ತಿನಲ್ಲಿ ಹಳೆಯ ಜಗತ್ತಿನ ವಿನಾಶ, ಸತ್ಯುಗದ ಸ್ಥಾಪನೆ, ಇದು ಜರೂರಿ ಆಗಲೇಬೇಕು ಅಂತಾರೆ ಬಾಬಾ. ಆದರೆ ಅದಕ್ಕಿಂತ ಮುಖ್ಯ ಅತಿ ಸೂಕ್ಷ್ಮ ಮಾತು ಅಂತಂದರೆ ಹಳೆಯ ಜಗತ್ತಿನ ಅರ್ಥಾತ್ ದೇಹಭಾನದ ಒಂದು ಏನು ಮೆಮೊರೀಸ್ ಸ್ಟಾಕ್ ಆಗ್ಲಿಕ್ಕೆ ಶುರುವಾಯಿತು ಮೈಂಡ್ ಒಳಗೆ, ಅದೆಲ್ಲವೂ ಮರ್ಜ್ ಆಗುವಂಥ ಟೈಮ್ ಬಂದಿದೆ. ಮತ್ತು ಸತ್ಯುಗದ ಪ್ರೋಗ್ರಾಮ್, ಸತ್ಯುಗದ ಸತ್ಯತೆಯ ಸ್ವರೂಪ ರೀಮರ್ಜ್ ಆಗುವಂಥ ಸಮಯ ಇದು ಅವಶ್ಯ ಆಗ್ತದೆ. ನಮ್ಮ ಸತ್ಯ ಸ್ವರೂಪ ಆತ್ಮದ ನಾಲೆಜ್ ಸಿಕ್ಕ ಮೇಲೆ ಯಾವಾಗ ನಾ ಆ ಸ್ಮೃತಿಯಲ್ಲಿ ನಿರಂತರ ಇರ್ತೀನಿ, ಅವಾಗ ಕಲಿಯುಗದ ಎಲ್ಲ ಪ್ರೋಗ್ರಾಮ್, ಕಲಿಯುಗದ ಕಷ್ಟ, ಚಿಂತೆ, ದುಃಖ, ಟೆನ್ಷನ್ ಇದೆಲ್ಲ ಸಮಾಪ್ತ ಆಗಿಬಿಟ್ಟಿದೆ. ಅದರ ಅನುಭವ ಮಾಡ್ರಿ ಅಂತಾರೆ ಬಾಬಾ. ಇದರಲ್ಲಿ ಯಾರೂ ಏನು ವಿಘ್ನ ಹಾಕಲಿಕ್ಕೆ ಅಥವಾ ನಮ್ಮ ಅಪ್ಪ ಅಮ್ಮ ತಡಿಲಿಕ್ಕೆ ಅಥವಾ ನಮ್ಮ ಸಂಬಂಧಿಗಳು, ಪತಿ ಪತ್ನಿ, ಯಾರೂ ಇದರಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಇಂಟರ್ನಲ್ ಕಿಂಗ್ಡಮ್. ಈ ಕಿಂಗ್ಡಮ್ ಒಳಗೆ ನನ್ನ ರಾಜನ ರಾಜಧಾನಿಯಲ್ಲಿ ಯಾರೂ ವಿಘ್ನ ಹಾಕಲಿಕ್ಕೆ, ನನ್ನ ಸಾಮ್ರಾಜ್ಯದಲ್ಲಿ ಯಾರಾದರೂ ಬಂದು ಸೇರ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಆಂತರಿಕ ಸಾಮ್ರಾಜ್ಯ ಇದೆ. ಈ ಸಾಮ್ರಾಜ್ಯದಲ್ಲಿ ನಾನು ಆತ್ಮ ರಾಜ ಇದ್ದೀನಿ. ನನ್ನ ರಾಜ್ಯದಲ್ಲಿ ಯಾರೂ ಬಂದು ಅಶಾಂತಿಯನ್ನು ಹರಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ನಿಶ್ಚಯ ತಾವು ಮಕ್ಕಳಿಗಿದೆ. ಯಹ ಬನಾ ಬನಾಯ ಡ್ರಾಮಾ ಇಸ್ಮೇ ಸಂಶಯ ಕಿ ಬಾತಿ ನಹಿ, ವಿಶೇಷ ಅಂಡರ್ಲೈನ್. ಮಕ್ಕಳೇ, ಸ್ಥೂಲ ರೂಪದಲ್ಲಿ ಕ್ಯಾರೆಕ್ಟರ್ ಒಳಗೆ ಅಥವಾ ಈ ದುನಿಯಾದೊಳಗೆ ಕಲಿಯುಗ ವಿನಾಶ ಆಗೋದು, ಸತ್ಯುಗದ ಮರುಸ್ಥಾಪನೆ ಆಗೋದು, ಇದು ಮಾಡಲ್ಪಟ್ಟಂತಹ ಡ್ರಾಮಾ, ಸಿನಿಮಾ ಅಂತಾರೆ ಬಾಬಾ. ಸಿನಿಮಾದೊಳಗೆ ಎಂದಾದ್ರೂ ಈ ಘಟನೆ ಬರುವುದಿಲ್ಲ, ಈ ಸರಿ ಬರುವುದಿಲ್ಲ. ಫಸ್ಟ್ ಯಾವ ಸಿನಿಮಾ ನಾನು ನೋಡೀನಿ ಅದೇ ಸಿನಿಮಾ ರಿಪೀಟ್ ಆಗುವತ್ತಿಗೆ ಬಹುಶಃ ಈ ಘಟನೆ ಘಟಿಸ್ಲಿಕ್ಕಿಲ್ಲ. ಸಿನಿಮಾದಲ್ಲಿ ಇದು ಒಂದು ಈ ದೃಶ್ಯ ಬರದೇ ಇರಬಹುದು ಅಂತನೂ ಮಾತೇ ಇಲ್ಲ. ಸ್ಕ್ರಿಪ್ಟೆಡ್ ಡ್ರಾಮಾ ಇದೆ, ಸಿನಿಮಾ ಇದೆ. ಇಲ್ಲಿ ಏನು ಕಲ್ಪದ ಮೊದಲು ಆಗಿತ್ತೋ ಅದು ಆಗೇ ಆಗ್ತದ.
ಅದನ್ನು ಚೇಂಜ್ ಮಾಡಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಅಂದರೆ ಇಲ್ಲಿ ಸ್ವರ್ಗ ಸ್ಥಾಪನೆ ಆಗ್ತದ, ಮನಸ್ಸಿನಲ್ಲಿ ಸ್ವರ್ಗದ ಸೂಕ್ಷ್ಮ ಶಕ್ತಿ ಅನುಭವ ಆಗ್ತದ, ಆ ಒನ್ನೆಸ್ ಫೀಲಿಂಗ್ ಆಗ್ತದ, ಜೀವನ್ಮುಕ್ತ ಸ್ಥಿತಿ ಅನುಭವ ಏನಾಗ್ತದೆ, ಇದು ಯಾರಿಂದಲೂ ಕೂಡ ಚೇಂಜ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇದು ಮಾಡಲ್ಪಟ್ಟಂತಹ ಡ್ರಾಮಾ, ಇದರಲ್ಲಿ ಸಂಶಯದ ಮಾತೇ ಇಲ್ಲ. ಪ್ರೀ ರಿಕಾರ್ಡೆಡ್ ಡ್ರಾಮಾ ಇದೆ, ಫಿಲ್ಮ್ ಇದೆ, ಇದರಲ್ಲಿ ಏನೂ ಚೇಂಜ್ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಂದರೆ ಡ್ರಾಮಾದ ಬಗ್ಗೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಇದರಲ್ಲಿ ಆಗಬಹುದು, ಆಗಲಿಕ್ಕಿಲ್ಲ ಅನ್ನುವಂಥ ಸಂಶಯದ ಮಾತೇ ಇಲ್ಲ. ಮುರಳಿಯ ಮುಖ್ಯ ಸಾರ್, ದಂಧಾ आदि करते भविष्य ऊंच पद पाने के लिए याद में रहने का पूरा पुरुषार्थ करना है. ದಂಧಾ ಇತ್ಯಾದಿ ಏನೆಲ್ಲ ಕೆಲಸ ಮಾಡ್ತಿದ್ರು ಕೂಡ ಭವಿಷ್ಯದಲ್ಲಿ ತಮ್ಮ ಶ್ರೇಷ್ಠ ಪದವಿಯನ್ನು ಪಡೆಯೋದಕ್ಕಾಗಿ ನೆನಪಿನಲ್ಲಿರುವಂತಹ ಪುರುಷಾರ್ಥ ಪೂರ್ಣವಾಗಿ ಮಾಡ್ರಿ. ಅಂಡರ್ಲೈನ್, ಭವಿಷ್ಯ ದಂಧಾಧಿಕರ್ತ ಅಂದರೆ ಕ್ಯಾರೆಕ್ಟರ್ ಒಳಗೆ ದಂಧಾ ಮಾಡೋದಿದೆ, ಬಿಸ್ನೆಸ್ ಮಾಡೋದಿದೆ, ನೌಕರಿ ಮಾಡೋದಿದೆ, ಮನೆ ಕೆಲಸ ಮಾಡೋದಿದೆ, ಏನೇ ಮಾಡೋದಿರಲಿ ಕ್ಯಾರೆಕ್ಟರ್ನ ಮೂಲಕ ಡ್ರಾಮಾ ಏನು ಮಾಡಿಸ್ತದ, ಮಾಡ್ತಾ ಇರ್ತದ. ಆದರೆ ಭವಿಷ್ಯ ಶ್ರೇಷ್ಠ ಪದವಿಗಾಗಿ, ಭವಿಷ್ಯ ಅಂದರೆ ಇದು ಸಾಕಾರ ಮುರಳಿ. ಸಾಕಾರ ಮುರಳಿ ಹೇಳುವಾಗ ಬ್ರಹ್ಮ ಬಾಬಾರ ಕ್ಯಾರೆಕ್ಟರ್ ಇನ್ನೂ ಕೂಡ ಆ ಸಮಯದಲ್ಲಿ ಪರಿಪೂರ್ಣತೆಯನ್ನು ಪಡೆದಿರಲಿಲ್ಲ. ಬ್ರಹ್ಮ ಬಾಬನ್ ತನುವಲಿ ಶಿವಬಾಬಾ ಮುರಳಿ ನುಡಿಸುವಾಗ ಆ ಸಮಯದೊಳಗೆ ಇನ್ನೂ ಎದುರುಗಡೆಯಲ್ಲಿ ಇರುವಂಥ ಯಾರೆಲ್ಲ ಆತ್ಮ ಇದ್ರೂ ಅವ್ರ ಕ್ಯಾರೆಕ್ಟರ್ ಒಂದು ಸಂಪೂರ್ಣ ಪರಿಪೂರ್ಣತೆ ಅವಸ್ಥೆಯನ್ನು ಪಡೆದಿರಲಿಲ್ಲ. ಅದಕ್ಕೆ ಬಾಬಾ ಏನು ಹೇಳಿದರು, ಭವಿಷ್ಯ ಶ್ರೇಷ್ಠ ಪದವಿ. ಭವಿಷ್ಯ ಶ್ರೇಷ್ಠ ಪದವಿ ಅಂದರೆ ಸತ್ಯುಗದ ಮಾತಲ್ಲ, ಸಂಗಮ್ ಯುಗದ ಆ ಸಮಯದಲ್ಲಿ ಬಾಬಾ ಹೇಳ್ತಿದ್ರು ನಾಳೆ ಅಂದರೆ ಸಂಗಮ್ ಯುಗದ ಎಂಡೊಳಗ ಅಂದರೆ ಭವಿಷ್ಯ ಅಂತ ಹೇಳ್ತಿದ್ರು ಬಾಬಾ. ಅದಕ್ಕೆ ನೀವು ಸಂಗಮ ಯುಗ ಮುಗಿಯೋದ್ರೊಳಗ ನಿಮ್ಮ ಶ್ರೇಷ್ಠ ಪದವಿ ಪಡೀಲಿಕ್ಕಾಗಿ ಅಂತಾರೆ ಬಾಬಾ. ಶ್ರೇಷ್ಠ ಪದವಿ ಅಂದರೆ ಸಂಪೂರ್ಣ ಆತ್ಮಿಕ ಅವಸ್ಥಾ, ಸಂಪೂರ್ಣ ಆನಂದಮಯ ಸ್ಥಿತಿ, ಜೀವನ್ ಮುಕ್ತ ಅವಸ್ಥಾ, ಅರ್ಥಾತ್ ಡ್ರಾಮಾದಿಂದ ಪರ್ಯಾಗಿರುವಂಥ ಆತ್ಮಿಕ ಸ್ಥಿತಿ ಇದೆಯಲ್ಲ, ಇದನ್ನು ಪಡ್ಕೊಳ್ಳೋದಕ್ಕಾಗಿ ಪೂರಾ ಬಾಬಾ ನೆನಪಲ್ಲಿರುವ ಪೂರಾ ಆತ್ಮ ಆಗಿರುವಂತಹ ಪುರುಷಾರ್ಥವನ್ನು ಮಾಡಬೇಕಿದೆ. यह ड्रामा सेकंड बाय सेकंड बदलता रहता है, इसलिए कभी कोई सीन देखकर हार्ट फेल नहीं होना है. ಬಹಳ ವಿಶೇಷ ಮೈಂಡ್ ಒಳಗೆ ಅಂಡರ್ಲೈನ್ ಮಾಡಬೇಕಾಗಿದೆ ಈ ಮಹಾವಾಕ್ಯದ ಪ್ರತಿಯಾಗಿ. ಇದು ಡ್ರಾಮಾ ಇದೆ. ಡ್ರಾಮಾ ಸಿನಿಮಾ ಅಂದರೆ ಏನು? ಸಿನಿಮಾ ಅಂದರೆ ಅದು ಕಾನ್ಸ್ಟಂಟ್ ಒಂದೇ ಒಂದು ಘಟನೆ ಘಟಿಸ್ತಾ ಇದೆ ಅಥವಾ ನಡೀತಾ ಇದೆ ಅಂದರೆ ಅದು ಪಿಕ್ಚರ್ ಅಂತ ಹೇಳ್ತೀವಿ. ಪಿಕ್ಚರ್ ಯಾವಾಗಲೂ ಸೇಮ್ ಸ್ಟಿಲ್ ಮೂಮೆಂಟ್ ಇರ್ತದೆ. ಆದರೆ ಸಿನಿಮಾದಲ್ಲಿ ಸೆಕೆಂಡ್ ಬೈ ಸೆಕೆಂಡ್ ಘಟನೆಗಳು ಬದಲಾಗ್ತಾ ಹೋಗ್ತಿರ್ತಾವೆ. ಅಂದಮೇಲೆ ಬಾಬಾ ಹೇಳ್ತಾರೆ ವಿಶ್ವ ನಾಟಕ, ಈ ನಾಟಕದೊಳಗೆ ಸೆಕೆಂಡ್ ಬೈ ಸೆಕೆಂಡ್ ಘಟನೆಗಳೇನಾಗ್ತಾ ಹೋಗ್ತದ, ಬದಲಾಗ್ತಾ ಹೋಗ್ತದ. ಘಟನೆ ಅನುಕೂಲ ಇರ್ಬೋದು, ಅನಾನುಕೂಲ ಇರ್ಬೋದು, ಸಮ ಇರ್ಬೋದು, ವಿಷಮ ಇರ್ಬೋದು, ಏನೇ ಇರ್ಬೋದು. ಇದು ವಿಶ್ವ ನಾಟಕ ಚಕ್ರ. ಇದು ಎಲ್ಲವೂ ಪೂರ್ವ ನಿಯೋಜಿತ ಇದೆ, ಫಿಕ್ಸ್ಡ್ ಇದೆ. ಅಂದಮೇಲೆ ಬಾಬಾ ಹೇಳ್ತಾರ ಘಟನೆಗಳನ್ನು ನೋಡಿ ಹಾರ್ಟ್ ಫೇಲ್ ಆಗಬೇಡ ಅಂತ. ಅಂದರೆ ಎಂಥದ್ದು ಬಂತಲ್ಲಪ್ಪ, ಯಾವತ್ತಿಗೂ ಹಿಂಗೂ ಆಗ್ತದಂತ ಅಂದ್ಕೊಂಡಿರಲಿಲ್ಲ, ಹೀಗೂ ಘಟನೆ ಘಟಿಸ್ತದ, ಇಂಥ ಪರಿಸ್ಥಿತಿ ಬರ್ತದೆ ಅಂದ್ಕೊಂಡಿರಲಿಲ್ಲ, ಇಂಥ ಮಾತು ನನ್ನ ಜೀವನದಲ್ಲಿ ನಡೀತದೆ ಅಂದ್ಕೊಂಡಿರಲಿಲ್ಲ ಅಂತ ಹಾರ್ಟ್ ಫೇಲ್ ಆಗಬೇಡ್ರಿ ಅಂತಾರೆ ಬಾಬಾ. ಮನಸ್ಸು ಬೇಜಾರು ಮಾಡ್ಕೋಬೇಡ್ರಿ, ಅರ್ಥಾತ್ ಇದನ್ನು ರಿಯಲ್ ಅಂತ ತಿಳ್ಕೊಬೇಡ್ರಿ. ಇದು ಸಿನಿಮಾದಲ್ಲಿ ಸಿನಿಮಾ ಮೊದಲೇ ಫಿಕ್ಸ್ಡ್ ಇದೆ, ಸ್ಟೋರಿ ಯಾವುದೂ ಹೊಸದು ನಡೀತಾ ಇಲ್ಲ. ಹಿಂದಿನ ಕಲ್ಪದಲ್ಲಿ ನಡೆಯೋದೇ ಈಗ ನಡೀತಾ ಇದೆ, ನನಗೆ ಫಸ್ಟ್ ಟೈಮ್ ಈ ಘಟನೆ ಹೊಸದು ಅನ್ನಿಸ್ತಾ ಇದೆ, ಇದು ಹೊಸದಲ್ಲ, ನಥಿಂಗ್ ನ್ಯೂ. ಏನು ಹಿಂದಾಗಿದೆ ಅದೇ ಸೇಮ್ ರಿಪೀಟ್ ಆಗ್ತಾ ಇದೆ. ಆದರೆ ಇದು ಯಾಕೆ ಹಿಂಗಾಯಿತು ಅಂತ ಇದನ್ನು ರಿಯಲ್ ತಿಳ್ಕೊಬೇಡ, ಇದನ್ನ ಯಾಕಾಯಿತು ಅಂತ ನೀನು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾರೆ ಬಾಬಾ. ಯಾಕೆ? ಇದು ಪ್ರೀ ರಿಕಾರ್ಡೆಡ್ ಸಿನಿಮಾ ಇದೆ. ಸಿನಿಮಾದಲ್ಲಿ ಸೆಕೆಂಡ್ ಬೈ ಸೆಕೆಂಡ್ ಪಿಕ್ಚರ್ ಏನು ಘಟನೆಗಳು ಘಟಿತಾಗ್ತಾ ಇದೆ. ಪ್ರತಿಯೊಂದು ಘಟನೆ ನಡೀತಾನೆ ಇರ್ತದೆ, ಮೂವ್ ಆಗ್ತಾನೆ ಇರ್ತದೆ. ಅದಕ್ಕಾಗಿ ನೀನು ಹೀಗೆ ಯಾಕಾಯಿತು ಅಂತ ಎಂದಿಗೂ ನೊಂದ್ಕೋಬೇಡ ಅಂತ ಹೇಳ್ತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ये रूहानी पढ़ाई पढ़कर दूसरों को पढ़ानी है. ಈ ಆತ್ಮೀಯ ವಿದ್ಯೆ ಓದ್ರಿ ಮತ್ತು ಬೇರೆಯವರಿಗೂ ಓದಿಸ್ರಿ. ಸಬ್ಕಾ ಕಲ್ಯಾಣ ಕರ್ನಾ ಹೇ.
ಎಲ್ಲರದು ಕಲ್ಯಾಣ, ಎಲ್ಲರ ಕಲ್ಯಾಣ ಅರ್ಥಾತ್ ಎಲ್ಲ ಆತ್ಮರ ಮನಸ್ಸು ಏನು ದೇಹಭಾನದೊಳಗ ಡ್ರಾಮಾದ ಸತ್ಯ ಅಂತ ಅದರಲ್ಲಿ ಸಿಕ್ಕಾಕೊಂಡಿದೆ, ಅದರಿಂದ ಮುಕ್ತ ಮಾಡೋದೇ, ಸತ್ಯ ಗೈಡ್ ಮಾಡೋದೇ ಬಾಬಾ ಹೇಳ್ತಾರೆ ಎಲ್ಲರ ಕಲ್ಯಾಣ ಮಾಡೋದು. अंदर यही उछल आती रहे कि हम कैसे सबको पावन बनने की एडवर्टाइज करें. ಅಂಡರ್ಲೈನ್ ಒಳಗೆ ಉಕ್ಕಿ ಬರಬೇಕು ಅಂತಾರೆ. ಎಲ್ಲರೂ ಪಾವನ ಆಗಬೇಕು ಅಂದ್ರೆ ಯಾವ ಥರ ನಾ ಅಡ್ವರ್ಟೈಸ್ ಮಾಡಲಿ, ಜಾಹೀರಾತುಗಳನ್ನು ಎಲ್ಲರ ಮುಂದೆ ಪ್ರಸ್ತುತಪಡಿಸ್ಲಿ ಅಂತ ನಶಾ ಇರಬೇಕು ಅಂತಾರೆ ಬಾಬಾ. ಒಂದಾಗಿದೆ ಈಶ್ವರಿ ಸೃಷ್ಟಿಯಲ್ಲಿ ಬಂದಿರುವ ಅವರ ಒಂದು ಪರಮ ಕರ್ತವ್ಯ ನಡೀತಾ ಇರುವ ಮತ್ತು ಅವರ ಒಂದು ಶ್ರೇಷ್ಠ ಮಾರ್ಗದರ್ಶನ ಇಲ್ಲಿ ಕೊಡ್ತಾ ಇರುವಂಥ ಸಂದೇಶ ಎಲ್ಲರಿಗೂ ಹೇಳ್ರಿ. ಅದಕ್ಕಾಗಿ ಸ್ಥೂಲ ರೂಪದ ದೊಡ್ಡ ದೊಡ್ಡ ಹೋಲ್ಡರ್ಸ್, ಬೋರ್ಡ್ಗಳನ್ನು ಹಾಕುವಂತಹ ಅಡ್ವರ್ಟೈಸ್ಗಳನ್ನು ಮೀಡಿಯಾದ ಮೂಲಕ ಭಲೇ ಮಾಡ್ರಿ. ಆದರೆ ಬಾಬಾ ಹೇಳ್ತಾರ ಸೂಕ್ಷ್ಮ ಅಡ್ವರ್ಟೈಸ್ಮೆಂಟ್ ಯಾವುದು ಅಂತಂದರೆ ಆತ್ಮನ ಮನಸ್ಸಿನೊಳಗ, ಆ ಮನಸ್ಸಿನಲ್ಲಿ ಅನೇಕ ರೀತಿ ಇಚ್ಛೆಗಳದಾವ, ಅನೇಕ ರೀತಿಯ ವ್ಯರ್ಥ ವಿಚಾರಗಳದಾವ, ಆಶೆ ಆಕಾಂಕ್ಷೆಗಳಿದಾವೆ. ಬಾಬಾ ಹೇಳ್ತಾರ ಎಲ್ಲ ಮನಸ್ಸಿನ ವಿಚಾರಗಳಿಗೆ ಸಂದೇಶ ಕೊಡ್ರಿ. ನಾ ಆತ್ಮ ಇದ್ದೀನಿ, ನಾನು ಇಚ್ಛುಕಲ್ಲ, ನಾನು ಆಶೆ ಅಲ್ಲ, ನಾನು ಅಪೂರ್ಣ ಅಲ್ಲ, ನಾ ಆತ್ಮ ಇದ್ದೀನಿ, ನಾನು ಸಂಪೂರ್ಣ ಇದ್ದೀನಿ ಅನ್ನೋಂಥ ಮೆಸೇಜ್ ಈ ಮನಸ್ಸಿನ ಪ್ರತಿ ವಿಚಾರಗಳಿಗೂ ಕೊಡಬೇಕಾಗಿದೆ. ಇದು ಸೂಕ್ಷ್ಮ ಅಡ್ವರ್ಟೈಸ್, ಸೂಕ್ಷ್ಮ ಒಂದು ಸೇವಾ ಸರ್ವಿಸ್ ಸಂದೇಶ ಆಗಿದೆ. ತೋ ಘರ್ ಕಾ ರಾಸ್ತಾ ಬತಾಯೆ, ಎಲ್ಲರಿಗೂ ಮನೆಯ ಮಾರ್ಗ ಹೇಳ್ರಿ. ಅಂದರೆ ಪರಂಧಾಮ, ಆ ಪರಂ ಅವಸ್ಥಾ, ಆ ಪರಮ ಶಾಂತಿಯ ಮನೆಗೆ ಹೋಗುವುದಿದೆ ಅನ್ನುವ ಸಂದೇಶ ಕೊಡ್ರಿ. ಇನ್ನೊಂದು ಸೂಕ್ಷ್ಮ ಪುರುಷಾರ್ಥ, ಸೂಕ್ಷ್ಮ ಸಂದೇಶ ಅಂದರೆ ಮನೆಗೆ ಹೋಗುವ ಮಾರ್ಗ ಎಲ್ಲರಿಗೂ ಹೇಳ್ರಿ. ಅಂದರೆ ಮನಸ್ಸಿಗೆ ಮನೆಯ ಅವಶ್ಯಕತೆ ಇದೆ, ಮನಸ್ಸು ಅಲದಾಡಿ ನೊಂದು ಬಿಟ್ಟಿದೆ, ಮನಸ್ಸಿಗೆ ಮುಕ್ತಿ ಬಯಸ್ತಾ ಇದೆ, ಮನಸ್ಸಿಗೆ ಮುಕ್ತಿ ಬೇಕಾಗಿದೆ. ಮುಕ್ತಿ ಅಂದ್ರೇನು? ಮನಸ್ಸಿಗೆ ಮುಕ್ತಿ ಅಂದರೆ ಆತ್ಮದ ಪರಮ ಅವಸ್ಥೆಯಲ್ಲಿ ಸ್ಥಿತ ಮಾಡುವುದೇ ಮನಸ್ಸಿಗೆ ಮುಕ್ತಿ. ಮನಸ್ಸಿಗೆ ಮನೆ, ಮನಸ್ಸಿಗೆ ಶಾಂತಿಧಾಮ, ಆತ್ಮಸ್ಥಿತಿ, ಆತ್ಮಿಕ ಶಾಂತ ಸ್ವರೂಪ ಸ್ಥಿತಿಯೇ ಮನಸ್ಸಿನ ಒಂದು ಮನೆಯಾಗಿದೆ. ಅದಕ್ಕೆ ಈ ಮನೆಯ ಮಾರ್ಗವನ್ನು ಮನಸ್ಸಿಗೂ ಹೇಳ್ರಿ, ಜಗತ್ತಿನ ಸರ್ವ ಆತ್ಮರಿಗೂ ಹೇಳ್ರಿ. ವರದಾನ್ ಸರ್ವ ಸಂಬಂಧೋं के सहयोग की अनुभूति द्वारा ನಿರಂತರ ಯೋಗಿ ಸಹಜ ಯೋಗಿ ಭವ. ಸರ್ವ ಸಂಬಂಧಗಳ ಸಹಯೋಗದಿಂದ ಆತ್ಮ ತನ್ನ ಪರಮಾತ್ಮ ತಂದೆ ಜೊತೆಗಿನ ಸರ್ವ ಸಂಬಂಧಗಳ ಅನುಭವದ ಆಧಾರದಿಂದ ನಿರಂತರ ಯೋಗಿ सहज योगी भवा. हर समय बाबा के भिन्न भिन्न संबंधों का सहयोग लेना अर्थात अनुभव करना ही सहज योग है. अंडरलाइन. ಯೋಗ ಅಂದ್ರೇನು? ಯೋಗ ಅಂದರೆ ಕೇವಲ ಬಿಂದುವಾಗಿ ಬಿಂದುವಿನ ಜೊತೆಗೆ ಏಕಾಗ್ರ ಮಾಡೋದಷ್ಟೇ ಯೋಗ ಅಲ್ಲ. ಪ್ರತಿ ಕ್ಷಣವೂ ಕೂಡ ಡ್ರಾಮಾದ ಏನು ಆ್ಯಕ್ಟಿಂಗ್ ಇದೆ, ಈ ಆ್ಯಕ್ಟಿಂಗನ್ನು ಆ್ಯಕ್ಟ್ ಮಾಡೋದ್ರ ಜೊತೆಯಲ್ಲಿ ನಾ ಆತ್ಮ ನನ್ನ ಪರಂಪಿತ ಪರಮಾತ್ಮ ತಂದೆ ಜೊತೆಗಿನ ಯಾವ ಅನೇಕ ಭಿನ್ನ ಭಿನ್ನ ಸಂಬಂಧಗಳದಾವ. ಪ್ರಿಯತಮ ಆಗಿರುವ ಪ್ರಿಯತಮನ ಸಂಬಂಧ, ಪರಮಾತ್ಮ ತಂದೆ ಜೊತೆಗೆ ಸದ್ಗುರುವಿನ ಸಂಬಂಧ, ಪ್ರಿಯ ಮಿತ್ರನಾಗಿರುವ ಸಂಬಂಧ, ಭಿನ್ನ ಭಿನ್ನ ಸಮಯದೊಳಗ ಭಿನ್ನ ಭಿನ್ನ ಸಂಬಂಧಗಳ ಅನುಭವ ಮಾಡುವುದೇ ಸಹಜ ಯೋಗ ಅಂತಾರೆ ಬಾಬಾ. ಯಾವ ಸಂದರ್ಭದಲ್ಲಿ ಏಕಾಂತದ ಅನುಭವ ಆಗ್ತಾ ಇದೆ, ಪ್ರಿಯ ಮಿತ್ರನ ಆಹ್ವಾನ ಮಾಡಿಕೊಂಡು ಆ ಮಿತ್ರನ ಜೊತೆಗೆ ಮಿತ್ರತೆಯ ಅನುಭವ, ಪರಮ ಶಾಂತಿ, ಪರಮ ಹಗುರತೆಯ ಅನುಭವ ಮಾಡೋದು ಇದೇ ಸಹಜ ಯೋಗ. ಇದೇ ಒಂದು योग ಅಂತ ಹೇಳ್ತಾರೆ ಬಾಬಾ. ಬಾಬಾ कैसे भी समय पर संबंध निभाने के लिए बंधे हुए हैं. ನಿನ್ನ ಸಮಯ ಹೇಗೆ ಇರಲಿ, ಏಕಾಂತಿರು, ನೀನು ಬಾಬಾ ಮಗನ ರೂಪದಲ್ಲೇ ಇರು, ಬಾಬಾರವರಿಗೆ ಮಿತ್ರನ ರೂಪದಲ್ಲಿ ಇರು, ಅಥವಾ ನೀನು ಕಷ್ಟದ ಅನುಭವ ಮಾಡು, ನೀ ಏನೇ ಮಾಡು, ಬಾಬಾ ಸರ್ವ ಸಂಬಂಧದ ನಿನ್ನ ಜೊತೆಗೆ ಅನುಭವ ಮಾಡಲಿಕ್ಕೆ ಬಂದಿಟ್ಟಿದ್ದಾರೆ. ಎಲ್ಲ ಸಂಬಂಧದಲ್ಲಿ ಎಲ್ಲ ಸಮಯದಲ್ಲಿ ಬಾಬಾ ಬಂದಿಟ್ಟಿದ್ದಾರೆ. ಸಾರೇ ಕಲ್ಪ ಮೇ ಅಭಿ ಹಿ ಸರ್ವ ಅನುಭವೋಂ ಕಿ ಖಾನ್ ಪ್ರಾಪ್ತ ಹೋತಿ ಹೈ. ಅಂಡರ್ಲೈನ್. ಇಡೀ ಕಲ್ಪದಲ್ಲಿ ನಾವು 2 ಯುಗ ದೇವತೆಗಳ ಸಂಬಂಧ ಅನುಭವ ಮಾಡ್ತೀವಿ. 2 ಯುಗಗಳವರೆಗೆ
ಮನುಷ್ಯ ಆತ್ಮರ ಸಂಬಂಧದ ಅನುಭವ ಮಾಡ್ತೀವಿ. ಆದರೆ ಪರಮಾತ್ಮನ ಸರ್ವ ಸಂಬಂಧಗಳ ಅನುಭವ ಮಾಡುವಂತಹ ಭಾಗ್ಯದ ಗಣಿ ಅದು ಕೇವಲ ಈ ಸಮಯದಲ್ಲೇ ಸಿಕ್ಕಿದೆ ಅಂದಮೇಲೆ ಇನ್ನೂವರೆಗೂ ನಮ್ಮ ಆಂಟಿ, ನಮ್ಮ ಚಿಕ್ಕಮ್ಮ, ನಮ್ಮಪ್ಪ, ಅಣ್ಣ, ನಮ್ಮ ತಮ್ಮ, ನಮ್ಮ ಮೊಮ್ಮಗ, ಹೀಗೆ ನನ್ನ ಗೆಳತಿ, ಗೆಳೆಯ, ಇನ್ನೂ ಅನೇಕ ಸಂಬಂಧದಲ್ಲಿ ಮನಸ್ಸು ಸಿಕ್ಕಾಕೊಂಡಿದೆ. ಬಾಬಾ ಹೇಳ್ತಾರೆ, ಮನುಷ್ಯ ಸಂಬಂಧಗಳ ಅನುಭವ ಮಾಡುವ ಸಮಯ ಅಲ್ಲ. ಇದರಿಂದ ಏನು ಆತ್ಮಿಕ ಉನ್ನತಿನೂ ಆಗೋದಿಲ್ಲ, ವಿಕರ್ಮಗಳು ವಿನಾಶ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ಇದು ಸಮಯ ಆಗಿದೆ ಪರಮಾತ್ಮನ ಜೊತೆಗೆ ಸರ್ವ ಸಂಬಂಧಗಳ, ಸರ್ವ ಪ್ರೇಮದ, ಸರ್ವ ಸಂಬಂಧಗಳ ರಸದ ಅನುಭವ ಮಾಡುವಂಥ ಸಮಯ ಇದು. ತೋ ಇಸ್ಲಿಯೇ ಸರ್ವ ಸಂಬಂಧೋ ಕಾ ಸಹಯೋಗ ಲೋ, ಅದಕ್ಕಾಗಿ ಪರಮಾತ್ಮನ ಜೊತೆಯ ಸರ್ವ ಸಂಬಂಧಗಳ ಅನುಭವದ ಸಹಯೋಗ ತಗೊಳ್ರಿ. ಅವ್ರು ನಿರಂತರ ಯೋಗಿ, ಸಹಜ ಯೋಗಿ ಬನೋ. ನಿರಂತರ ಯೋಗಿ, ಕಂಟಿನ್ಯೂಯೇಷನ್ ಕನೆಕ್ಷನ್ ಬಾಬನ ಜೊತೆಗೆ. ನಿರಂತರ ಯೋಗಿ, सहज योगी, सरल योगद अनुभव माड्री. क्योंकि जो सर्व संबंधों की अनुभूति या प्राप्ति में मगन रहता है, ಯಾರು ಸರ್ವ ಸಂಬಂಧಗಳ ಅನುಭವದೊಳಗಿರ್ತಾರೆ, ಪ್ರಾಪ್ತಿ ಅನುಭವ ಮಾಡ್ತಾರೆ, ಉನ್ಹೇ ಪುರಾನಿ ದುನಿಯಾ ಕೆ ವಾತಾವರಣ ಸೆ ಸಹಜಿ ಉಪರಾಮ್ ಹೋ ಜಾತಾ ಹೈ. ಅಂಥವರು ಯಾರು ಪರಂ ಅವಸ್ಥೆಯಲ್ಲಿದ್ದುಕೊಂಡು ಪರಮಾತ್ಮನ ಸರ್ವ ಸಂಬಂಧದ ಅನುಭವ ಮಾಡ್ತಾರೋ ಅವರಿಗೆ ಜಗತ್ತಿನಲ್ಲಿರುವ ಸಂಬಂಧ ತುಚ್ಛ, ಸಾಧಾರಣ ಅನುಭವ ಆಗ್ತದೆ. ಈ ಜಗತ್ತು ಗೊಂಬೆಗಳ ಜೊತೆಗಿನ ಜೀವನ. ಸಿನಿಮಾದೊಳಗೆ ಇರುವಂತಹ ಯಾವುದು ಆ್ಯಕ್ಟಿಂಗ್ಗಳು ಸಂಬಂಧಿ ಸಿಕ್ಕಾರೋ ಆ ಸಂಬಂಧಿಗಳ ಸುಖನೇ ಅಲ್ಲದು, ಅದು ಟೆಂಪ್ರರಿ, ಅದು ಆರ್ಟಿಫಿಷಿಯಲ್ ಸಂಬಂಧ ಈ ನಾಟಕದಲ್ಲಿ ಇರುವಂಥದ್ದು. ಅಂದಮೇಲೆ ಈ ಸತ್ಯ ಯಾರಿಗೆ ಅನುಭವ ಆಗ್ತದ? ಯಾರು ನಿಜವಾಗಿಯೂ ಸರ್ವ ಸಂಬಂಧಗಳ ಅನುಭವ, ಸರ್ವ ಪ್ರಾಪ್ತಿಯ ಅನುಭವ, ಅಂದರೆ ಪ್ರಿಯತಮ್ಮನ ಜೊತೆಗಿನ ಯಾವ ಪ್ರೇಮ ನಮಗೆ ಪ್ರಾಪ್ತ ಆಗ್ತದ, ಆ ಎಲ್ಲ ಪ್ರಾಪ್ತಿಗಳ ಅನುಭವ ಯಾರು ಮಾಡ್ತಾರಲ್ಲ ಅಂಥ ಆತ್ಮನಿಗೆ ಈ ಜಗತ್ತಿನಲ್ಲಿ ಯಾವ ಸಂಬಂಧಗಳದಾವ, ಡ್ರಾಮಾದೊಳಗೆ, ಈ ಸಿನಿಮಾ ಟಿವಿಯೊಳಗಿರುವಂಥ ಸಂಬಂಧಿಗಳ ಜೊತೆಗಿನ ಒಂದು ಸಂಬಂಧ ಇದೆಯಲ್ಲ, ಇದು ಯಾವುದೂ ಅವ್ರಿಗೆ ಆಕರ್ಷಣೆ ಮಾಡೋದಿಲ್ಲ. ಇದೆಲ್ಲದರಿಂದ ಅವರು ಉಪರಾಮ್ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್, ಸರ್ವಶಕ್ತಿयों से संपन्न रहना यही ಬ್ರಾಹ್ಮಣ ಸ್ವರೂಪ್ ಕಿ ವಿಶೇಷತಾ ಹೈ. ಸರ್ವಶಕ್ತಿ ಅಂದರೆ ನಾನು ಕ್ಯಾರೆಕ್ಟರ್ ಕಾನ್ಷಿಯಸ್, BK ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಕಾನ್ಷಿಯಸ್ನಲ್ಲಿದ್ದರೆ ಜರೂರ್ ಒಂದಿಲ್ಲ ಒಂದು ಕೊರತೆ ಅನುಭವ ಆಗ್ತದ. ನಾನು ಯಾವಾಗ ಆತ್ಮ ಆಗೀನಿ, ಸಂಪೂರ್ಣ ಆತ್ಮ ಆಗೀನಿ ಅನ್ನುವಂಥ ದೃಢತೆ, ಸತ್ಯತೆಯೊಳಗೆ ನಾ ಯಾವಾಗಿರ್ತೀನಿ ಅವಾಗ ನಾನು ಶಕ್ತಿ ಸಂಪನ್ನ ಸ್ಥಿತಿ ಅನುಭವ ಮಾಡ್ತೀನಿ. ಇದೇ ಬ್ರಾಹ್ಮಣ ಸ್ವರೂಪದ ಒಂದು ವಿಶೇಷತೆ ಆಗಿದೆ. ಅವ್ಯಕ್ತಿಶಾರ ಪಾಯಿಂಟ್. ಈಗ ಲಗನದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಡ್ರಿ, ಯೋಗದ ಜ್ವಾಲಾರೂಪ ಆಗ್ರಿ. तपस्वी मूर्त का अर्थ है तपस्या द्वारा शांति की शक्ति की किरणें चारों ओर फैलती हुई अनुभव आए. अंडरलाइन. ತಪಸ್ಸು ಅಂದರೆ ಕೇವಲ ಶರೀರವನ್ನು ಅಲುಗಾಡಿಸದೆ ಕೂಡೋದಾಗಲಿ ಅಥವಾ ಕ್ರಮಬದ್ಧವಾಗಿ ಮುಂಜಾನೆ ಸಾಯಂಕಾಲ ಸಮಯ ಅನುಸಾರ ಈ ಶರೀರವನ್ನು ಏಕಾಂತದಲ್ಲಿ ಕೂಡಿಸೋದಷ್ಟೇ ತಪಸ್ಸಲ್ಲ. ತಪಸ್ಸು ಅಂತಂದರೆ ನನ್ನ ಪರಂ ಶಾಂತಿ, ಪರಂ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿ ಆ ಶಾಂತಿಯ ವೈಬ್ರೇಷನ್ ಎಲ್ಲ ಕಡೆಗೂ ಹರಡುತ್ತಾ ಇರುವಂಥ ಅನುಭವ ಮಾಡುವುದು ಕೂಡ ತಪಸ್ಸಾಗಿದೆ. ಯಹ ತಪಸ್ವಿ ಸ್ವರೂಪ ಔರೋಂಕೋ ದೇನೆ ಕ ಸ್ವರೂಪ ಹೈ. ತಪಸ್ವಿ ಸ್ವರೂಪ ಅಂದರೆ ಇನ್ನೊಬ್ಬರಿಗೆ ನನ್ನ ಶಾಂತಿಯ ಆತ್ಮನ ಶಾಂತ ಪ್ರಕಂಪನಗಳನ್ನು ಇನ್ನೊಬ್ಬರಿಗೆ ಕೊಡೋ ಸಲುವಾಗಿದೆ ಅಂತ ಹೇಳ್ತಾರೆ ಬಾಬಾ. जैसे सूर्य की विश्व को रोशनी की और अनेक विनाशी प्राप्तियों की अनुभूति कराता है. ಬಾಬಾ ಹೇಳ್ತಾರೆ, ಹೇಗೆ ಸೂರ್ಯ ಒಂದು ಪ್ರಕಾಶ ಕೊಡ್ತಾನೆ, ಹೀಟನ್ನ ಅನುಭವ ಮಾಡ್ತಾನೆ, ಅಂದರೆ ಒಂದು ಬಿಸಿಯ ವೈಬ್ರೇಷನ್ ಫೀಲ್ ಆಗ್ತದ, ಮತ್ತು ಅಲ್ಪಕಾಲದ ಪ್ರಾಪ್ತಿ ಆಗ್ತದ ಸೂರ್ಯನಿಂದ. ಹಾಗೆಯೇ ऐसे महान तपस्वी आत्माएं ज्वालारूप शक्तिशाली याद द्वारा ಪ್ರಾಪ್ತಿ ಕೆ ಕಿರಣೋಂ ಕಿ ಅನುಭೂತಿ ಕರಾತಿ ಹೈ. ಈ ರೀತಿ ಮಹಾನ್ ತಪಸ್ವಿ ಆತ್ಮರು, ಮಹಾನ್ ತಪಸ್ವಿ ಆತ್ಮ ಅಂದರೆ ಸಂಪೂರ್ಣ ಆತ್ಮದ ಅವಸ್ಥೆಯಲ್ಲಿ ಡ್ರಾಮಾದಿಂದ ಡಿಟ್ಯಾಚ್ ಆಗಿರುವಂತಹ ಸತ್ಯದ ಅನುಭವ ಮಾಡ್ತಾರೋ ಅವರು ಯಾವತ್ತಿಗೂ ಕೂಡ ಈ ಡ್ರಾಮಾದಲ್ಲಿರುವಂತಹ ಆತ್ಮರಿಗೆ ತಮ್ಮ ಶಾಂತಿಯ ಅಥವಾ ತಮಗೆ ಆಗಿರುವ ಪ್ರಾಪ್ತಿಯ ಅನುಭವದ
ಕಿರಣಗಳನ್ನು ನಿರಂತರ ಹಂಚುತ್ತಾ ಇರ್ತಾರೆ. ಇಂತಹ ಒಂದು ಯೋಗದ ಅಗ್ನಿ ಸ್ವರೂಪವನ್ನು ನೀವು ಧಾರಣೆ ಮಾಡಿಕೊಡ್ರಿ ಮತ್ತು ಲಗನದ ಅಗ್ನಿಯನ್ನು ತೇಜ್ ಮಾಡಿಕೊಡ್ರಿ ಅಂತಾರೆ ಬಾಬಾ. ಓಂ ಶಾಂತಿ.